ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇವತ್ತು ಸಿಂಪಲ್ಲಾದ ತುಂಬ ರುಚಿಯಾಗಿರೋ ಅಂಥ ಸೊಪ್ಪಿನ ಹುಳಿ ಮಾಡ್ತಾಯಿದ್ದೀನಿ. ಇದು ಮುದ್ದೆ ಜೊತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಅನ್ನದ ಜೊತೆ ಅಂತೂ ಸೂಪರಾಗಿರುತ್ತೆ. ಮುದ್ದೆ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮುದ್ದೆಗೆ ಮತ್ತು ಸಾರಿಗೂ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರಂತೂ ಅದ್ಭುತವಾಗಿರುತ್ತೆ. ನಮ್ಮ ತಾಯಿ ಮನೆ ತಿಪ್ಟೂರು, ಆ ಕಡೆ ಎಲ್ಲ ಮುದ್ದೆನ ಸ್ವಲ್ಪ ಗಟ್ಟಿ ಮಾಡ್ತೀವಿ. ಈ ಶಿವಮೊಗ್ಗದ ಕಡೆ ಹೊನ್ನಾಳಿ ಸುತ್ತಮುತ್ತ ಎಲ್ಲ ಮುದ್ದೆನ ಸ್ವಲ್ಪ ತೆಳು ಮಾಡ್ತಾರೆ, ಹಾಗಾಗಿ ಈ ಮುದ್ದೆ ಸ್ವಲ್ಪ ತೆಳು ಇದೆ. ನಾನೊಂದು ಅರ್ಧ ಲೋಟದಷ್ಟು ಸಣ್ಣ ಟೀ ಲೋಟದಲ್ಲಿ ಅರ್ಧ ಲೋಟ ತೊಗರಿಬೇಳೆ ತೊಗೊಂಡಿದ್ದೀನಿ. ಒಂದು 10-15 ಕಡಲೆ ಬೀಜನ ಹಾಕಿದ್ದೀನಿ. ಎರಡನ್ನೂ ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕಿ ಅದಕ್ಕೆ ತೊಳೆದು ಸಣ್ಣದಾಗಿ ಹಚ್ಚಿರೋ ಅರಿವೆ ಸೊಪ್ಪನ್ನು ಕೊಯ್ಯಿ ಅರಿವೆ ಹಾಕ್ತಾಯಿದ್ದೀನಿ. ಒಂದು ಕಟ್ನಷ್ಟು ಇದರೊಳಗೆ ಪಾಲಕ್ ಸೊಪ್ಪನ್ನು ಮಿಕ್ಸ್ ಇದೆ. ಇದಕ್ಕೀಗ ಒಂದು ಟೊಮೊಟೊ, ಒಂದು ಈರುಳ್ಳಿನ ಅದನ್ನು ಕಟ್ ಮಾಡಿ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕಬೇಕು. ಇದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದರೆ ಸಾಕು. ನಾನು ಮಾಡ್ತಿರೋ ಸಾರು ಸುಮಾರು 3 ಜನ ತಿನ್ನಲಿಕ್ಕಾಗುತ್ತೆ ಅಷ್ಟೇ, ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನೀರು ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತಿದೆ, ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಯಾಕೆಂದರೆ ಬೇಳೆ ಎಲ್ಲ ಚೆನ್ನಾಗಿ ಮಸ್ತೋಗಂಗೆ ಬೇಯಬೇಕು. ಬೇಳೆ ಕದ್ರೋಗಂಗೆ ಬೆಂದ್ರಷ್ಟೇ ಸಾರುಗಳು ರುಚಿಯಾಗೋದು. 2-3 ವಿಷಲ್ ಕುಕ್ಕರ್ ಕೂಗಿದರೆ ಬೇಳೆ ಚೆನ್ನಾಗಿ ಬೇಯುತ್ತೆ. ಈ ಕುಕ್ಕರು ಕೂಗೋದ್ರೊಳಗೆ ನಾನು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊತೀನಿ. 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ, 15 ಎಸ್ಲಷ್ಟು ಬೆಳ್ಳುಳ್ಳಿ, 1 ಈರುಳ್ಳಿ, 1 ಟೊಮೊಟೊ, ಒಂದು 5-6 ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಒಂದು 2 ಇಂಚಿನಷ್ಟು ಹುಣಸೆಹಣ್ಣು ಹಾಕ್ತಿದ್ದೀನಿ. ಬೇಯಲಿಕ್ಕೆ 1 ಟೊಮೊಟೊ ಹಾಕಿದ್ದೀನಿ ಕಟ್ ಮಾಡಿ, ಮತ್ತು ರುಬ್ಲಿಕ್ಕೂ 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ಹುಣಸೆಹಣ್ಣು ಹಾಕಿದರೆ ಸಾರಿನ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರನ ನೋಡಿಕೊಂಡು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಸಾಕು. ನಾನಿಲ್ಲಿ 1 ಟೀ ಸ್ಪೂನ್ನಷ್ಟು ಖಾರದ ಪುಡಿ ಹಾಕಿದ್ದೀನಿ. 1 ಟೀ ಸ್ಪೂನ್ನಷ್ಟು ಸಾಂಬಾರು ಪುಡಿ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ರುಬ್ತೀನಿ. ಸಾರು ಮಾಡಬೇಕಾದ್ರೆ ಬೇಳೆ ಮತ್ತು ತೆಂಗಿನಕಾಯಿ ಜಾಸ್ತಿ ಉಪಯೋಗಿಸಿದರೆ ಸಾರು ತುಂಬ ಗಟ್ಟಿ ಬರುತ್ತೆ. ಸಾರೇನಾದ್ರು ತುಂಬ ಜಾಸ್ತಿ ಬೇಕು, ಸೊಪ್ಪು ಕಡಿಮೆ ಇದೆ ಅಂದರೆ ಬೇಳೆ ಮತ್ತು ತೆಂಗಿನ ತುರಿನ ಸ್ವಲ್ಪ ಜಾಸ್ತಿ ಉಪಯೋಗಿಸಿದರೆ ಸುಮಾರು ಜನಕ್ಕೆ ಸಾರನ್ನು ಒದಗಿಸ್ಬೋದು. ಇದೆಲ್ಲ ಚೆನ್ನಾಗಿ ಬೆಂದಿದೆ. ಒಂದು ಸಾರಿ ಹಾಗೆ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನೇ ನಾನು ತುಂಬ ಮಸಿತಾ ಇಲ್ಲ. ಈಗ ಬೆಂದಿರೋ ಈ ಸೊಪ್ಪಿಗೆ ರುಬ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ಸೊಪ್ಪಿನ ಹುಳಿ ಅಂತ ಮಾಡ್ತಿರೋದ್ರಿಂದ ಈ ಥರ ಮಸಾಲೆ ರುಬ್ಬಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕಬೇಕು. ಸೊಪ್ಪಿನ ಸಾರುಗಳಿಗೆ ಹುಳಿ, ಉಪ್ಪು, ಖಾರ ಎಲ್ಲ ಸ್ವಲ್ಪ ಮುಂದಿರಬೇಕು, ಆವಾಗ ರುಚಿ ಚೆನ್ನಾಗಿರುತ್ತೆ. ನಾನಿಲ್ಲಿ ಸುಮಾರು 1.5 ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕ್ಕೊಂಡ್ರೆ ಆಯಿತು. ಇದೆಲ್ಲ ಸಣ್ಣೂರಿನಲ್ಲಿ ಚೆನ್ನಾಗಿ ಕುದಿಬೇಕು. ಮುದ್ದೆ ಅನ್ನದ ಜೊತೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಜೊತೆಗೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಏನಾದರೂ ಇದನ್ನು ಕುದಿಸ್ಕೊಂಡ್ರೆ ರೊಟ್ಟಿ ಜೊತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಈಗ ಒಂದು ಬಾಣಲಿ ಕಾಯ್ಲಿಕ್ಕಿಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಮೇಲೆ 1 ಟೀ ಸ್ಪೂನ್ನಷ್ಟು ತುಪ್ಪ ಹಾಕಿ ಅದೆಲ್ಲ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಒಂದು 5-6 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಇಲ್ಲಿಗೆ ಹಾಕ್ತಿದ್ದೀನಿ. ಮತ್ತು 1 ಒಣಮೆಣಸಿನ್ಕಾಯಿನ ಮುರಿದು ಒಗ್ಗರಣೆಗೆ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಿದರೆ ಇದ್ರ ಗಮ್ಲು ಸಾರಿಗೊಂದು ವಿಶೇಷವಾದ ರುಚಿ ಮತ್ತು ಗಮ್ಲೂ ತಂದುಕೊಡುತ್ತೆ. ಈಗ ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಹಾಕಿ ಒಂದು ಸಾರಿ ಎಣ್ಣೆಯಲ್ಲಿ ಅದೆಲ್ಲ ಫ್ರೈ ಆಗಂಗೆ ಕೈ ಆಡಿಸ್ತಾ ಇದ್ದೀನಿ. ಒಳ್ಳೆ ಘಮ ಘಮ ಅಂತಿರೋ ಒಗ್ಗರಣೆ ರೆಡಿ ಆಯಿತು. ಇದನ್ನೀಗ ಕುದೀತಾ ಇರೋ ಸಾರಿಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಮಾಡಿದ ಮೇಲೆ ಸಾರನ್ನು ತುಂಬ ಹೊತ್ತು ಕುದಿಸೋದೇನು ಬೇಡ. ಹಾಗಾಗಿ ಇನ್ನೇನು ಸ್ಟವ್ ಆಫ್ ಮಾಡ್ತೀನಿ ಅನ್ನೋ ಟೈಮ್ನಲ್ಲಿ ಒಗ್ಗರಣೆ ಮಾಡಿ ಈ ಸಾರಿಗೆ ಹಾಕ್ತಾಯಿದ್ದೀನಿ. ಈ ಥರ ಸಾರು ಕೊಯ್ಯಿ ಅರಿವೆನಲ್ಲಿ ಮತ್ತು ಎಳೆ ಅರಿವೆ ಸೊಪ್ಪಿನಲ್ಲೂ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.